ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ಈ ತರ ದೂರ ಇದು ಸ್ಟಾರ್ಟ್ ಮಾಡ್ದಂಗೆನೆ ಒದರಾಡ್ತಾ ಇದ್ದೀನಲ್ಲಪ್ಪ, ಸರಿಯಾಗಿ ಮಾತಾಡ್ದೆ. ಇವತ್ತು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ತರ ದೂರದಲ್ಲಿ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಈ ಬೆಡ್ ಮೇಲೆ ಅವಾಗ ಬಂದೇ ಇಲ್ಲ. ತುಂಬಾ ದಿನ ಆಯ್ತು. ತುಂಬಾ ದಿನ ಹೋಗ್ಲಿ. ಫಸ್ಟ್ ಆಫ್ ಆಲ್ ನಾನು ಈ ಬೆಡ್ ಅಲ್ಲಿ ಈ ತರ ಕೂತ್ಕೊಂಡಿಲ್ಲ ಯಾವತ್ತು. ಅಯ್ಯೋ, ಹಿಂಗೆ ಅಣ್ಣ, ಏನ್ ಕಾಣಿಸ್ತಿದೆ? ಶೂ 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 ಚಪ್ಲಿ. ಏನ್ ಮಾತಾಡೋಣ ಅಂತ ಬಂದೆ, ಏನು ಮಾತಾಡಕ್ಕಿಲ್ಲ. ಇವತ್ತಿಂದ ಆಕ್ಚುಲಿ ಎದ್ಬಿಟ್ಟು ಸ್ವಲ್ಪ ಬೇರೆ ತರ ರೋಟೀನ್ ಇರ್ಬೋದು ಅನ್ಕೊಂಡೆ. ಇವತ್ತು ಹೇಳಕ್ಕಾಗಿಲ್ಲ. ಬೆಳಿಗ್ಗೆ ಎದ್ದಂಗೆ ಏನಾಗತ್ತೆ ಅಂದ್ರೆ ಚಳಿ. ಅದೇನ್ ಚಳಿ ಅಂತ ಗೊತ್ತಾಗಲ್ಲ. ಸೊಟ್ಟಯಾಗಿ ಚಳಿ ಅಂತೂ ಇರತ್ತೆ ಗುರು. ಚಳಿ ಇರೋದ್ರಿಂದ ಅದ್ ಯಾಕೆ ಚಳಿ ಗೊತ್ತಿಲ್ಲಪ್ಪ. ಸೊ ಮೊದ್ಲು ಸಮ್ಮರ್ ಟೈಮಲ್ಲಿ ಬೆಳಿಗ್ಗೆ ಚಳಿ ಇರ್ತಿರ್ಲಿಲ್ವಾ? ಎದ್ದಂಗೆ ಸೀದೆದ್ದು ಹೋಗ್ಬಿಡ್ತಿದ್ದೆ. ನನ್ಗೆ ಗೊತ್ತೂ ಇಲ್ಲ ಇವಾಗ ಅಲ್ಲಿ ಆಡಕ್ ಬರ್ತಾ ಇದಾರ ಅಂತ. ಒಂದ್ 6:30ಗೆ ಎದ್ದೆ ಆಯ್ತಾ. ಮತ್ತೆ ನೋಡ್ತೀನಿ ಒಂದು 6:40 ಆಯ್ತು. ಸೊ 6:40 ಆದಾಗ ಇವತ್ ಬೆಳಿಗ್ಗೆ ಎದ್ದಂಗೆ ಸೊ ಅನ್ಕೊಂಡೆ, ಇವತ್ತು ಆಡೋದಂತೂ ಬೇಡ, ಅಟ್ಲೀಸ್ಟ್ ಹೋಗಿ ನೋಡ್ ಬರೋಣ ಯಾರಾದ್ರು ಬಂದಿದಾರ ಅಂತ. ಅದು ಸತ ಆಗ್ಲಿಲ್ಲ. ಮತ್ತೆ ಮಲ್ಕೊಂಡು 7:10ಗೆ ಎದ್ದು ಸ್ನಾನ ಮಾಡಿ ಆಫೀಸ್ಗೆ ಹೋದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಯ್ತಲ್ಲ. ಸೊ ಆಫೀಸ್ಗೆ ಹೋದೆ. ಆ ತರ ಸೀನು. ಇನ್ನೇನ್ ಹೇಳಕ್ಕಿದೆ, ಅದೇ. ಸೊ ಅದು ಇವಾಗ ಫಿಫಾ ವರ್ಲ್ಡ್ ಕಪ್ ಮುಗ್ದ ಮೇಲೆ ನಂದು ಅದ್ರವರೆಗೆ ನಾನು ಹೇಳಿದ್ನಲ್ಲ, ನೆನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ. ಸೊ ರೊಟೀನ್ ಫುಲ್ ಇದಾಗಿತ್ತು. ಸೊ ಇವಾಗ ರೊಟೀನ್ ಅಂತ ಹೇಳಂಗಿಲ್ಲ, ಏನ್ ಯೂಸ್ ಇಲ್ಲ. ಸೊ ಇದರಿಂದ ಏನ್ ಮಾಡಿದೆ ನನಗೂ ಗೊತ್ತಾಗ್ತಾ ಇಲ್ಲ ಇವಾಗ. ಈಗಷ್ಟೇ ಏನ್ ಗುರು, ಇಲ್ಲಿ ಬಂದಂಗೆ ಹೆವಿ ಶೆಕೆ ಆಗ್ತಿದೆಯಲ್ಲ. ಅಲ್ಲಿದ್ದೆ ಎಷ್ಟೊತ್ತು ಚಳಿ ಇತ್ತು, ಇಲ್ಲಿ ಹೆವಿ ಶೆಕೆ ಇದೆ. ಏನ್ ಕತೆ ಇದು? ಅಲ್ಲಿಂದ ಗಾಳಿ ಬರುತ್ತಾ ಹೆಂಗ್ ನನಗೂ ಗೊತ್ತಿಲ್ಲಪ್ಪ. ನಮ್ ರೂಮಲ್ಲಿ ನೋಡಿ, ಸೊ ಇಬ್ರೇ ಇರೋದು ಇವಾಗ. ಸೊ 4 ಜನ ಇದ್ವಿ, ಮತ್ತೆ ಇಬ್ರು ಆದ್ವಿ ಇವಾಗ. ಇವ್ರು ಇವಾಗ ನೆಕ್ಸ್ಟ್ ಇವಾಗ ಎಷ್ಟಿದೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅದೇ 2 ಮಂತ್ಸ್ ಆದ್ಮೇಲೆ ಇವ್ರು ಹೋಯ್ತಾರೆ. ಅಂದ್ರೆ ಇವ್ರಿಗೆ ರಜಾ ಏನೋ ಇದೆ 2 ಮಂತ್ಸ್. ಮನೆಗೆ ಹೋದವರು ಅಂದ್ರೆ ಮನೆಗೆ ಹೋಗ್ತಾರೆ. ಮತ್ತೆ 2 ಮಂತ್ಸ್ ಆದ್ಮೇಲೆ ಬರ್ತಾರೆ. ಸೊ ಇದೇ ಪಿ ಜಿಗೆ ಬರ್ತಾರ, ಎಲ್ಲರಿಗೂ ನಾನು ಇಲ್ಲಿ ಇರ್ತೀನಿ ಅದೆಲ್ಲ ಗೊತ್ತಿಲ್ಲ. ಸೊ ನಾನಂತೂ ಇದ್ದೀನಿ ಇವಾಗ ಆಲ್ಮೋಸ್ಟ್ 1 ಇಯರ್ ಆಯ್ತು. ಸೊ ಜಾಬ್ ಸೇರ್ಕೊಂಡು 1 ಇಯರ್ ಆಗಕ್ಕೆ ಇನ್ನು ಎಕ್ಸಾಕ್ಟ್ 1 ಮಂತ್ ಇದೆ. ಹೌದು, 22nd ಅಲ್ಲ ಇವತ್ತು. ಸೊ ಎಕ್ಸಾಕ್ಟ್ 1 ಮಂತ್ ಇದೆ. ಸೊ ನಾನು 1 ಇಯರ್ ಕಂಪ್ಲೀಟ್ ಆಗತ್ತೆ. ಅದೇ ಹೊಸ ಕಂಪನಿಗೆ ಏನಿದೆ ಅದು ಹೋಗ್ಲಿಲ್ಲ. ಸೊ ಅದು ಯಾಕಂದ್ರೆ ಅದ್ ನಾ ಮತ್ತೆ ಹೇಳ್ತೀನಿ, ಹೋಗ್ಬೋದಿತ್ತು. ಸ್ಯಾಲ್ರಿ ಮೈನ್ ಅಲ್ಲ. ಸೊ ಅದಕ್ಕೂ ಅದ್ರ ಮಧ್ಯೆ ಕೆಲವೊಂದು ಇದಿತ್ತು. ಅಂದ್ರೆ ಅವರು ಜಾಯ್ನಿಂಗ್ ಡೇಟ್ ಏನಾದ್ರು ನಾನು ಸೆಲೆಕ್ಟ್ ಆಗಿದ್ದು 5th. ಸೊ 1 ಡೇ 2 ಡೇ ಅದ್ರಲ್ಲೆಲ್ಲ ಜಾಯ್ನಿಂಗ್ ಇದ್ದಿದ್ರೆ ಪಕ್ಕ ನಾನು ಹೋಗ್ಬಿಡ್ತಿದ್ದೆ. ಬಟ್ ಇವಾಗ ಸೀನ್ ಹೆಂಗಿದೆ ಅಂದ್ರೆ, ಅವ್ರ ಜಾಯ್ನಿಂಗ್ ಡೇಟ್ ನನಗೆ ಜೂನ್ ಎಂಡ್ ಕೊಟ್ರು. ಸೊ ಆ ಜೂನ್ ಎಂಡ್ಗೂ ನನ್ಗೆ ಹೋಗಕ್ಕಾಗಿಲ್ಲ. ಅದಾದ್ಮೇಲೆ ಮತ್ತೆ ಈ ಜುಲೈ ಅಲ್ಲಿ ಕೊಟ್ರು, ಅದು ಮತ್ತೆ ಜುಲೈ 20th ಕೊಟ್ರು. ನನ್ ಜಾಯ್ನಿಂಗ್ ಡೇಟ್ ನನ್ನ ಪ್ರಕಾರ ಬಿಫೋರ್ 10 ಇದ್ರೆ ನಾನು ಜಾಯ್ನ್ ಆಗ್ಬಿಡ್ತಿದ್ದೆ. ಸೊ ಅದಕ್ಕೆ ನನ್ಗೆ ಆಗ್ತಾ ಇಲ್ಲ. ಸೊ ಅದ್ ಬಿಟ್ಟೆ. ಸೊ ಅದು ವರ್ಕ್ ಫ್ರಮ್ ಹೋಮ್ ಸಿಕ್ತಿತ್ತು 6 ಮಂತ್ ಆದ್ಮೇಲೆ. ತುಂಬಾ ಯೋಚನೆ ಮಾಡಿನೇ ಎಲ್ಲ ಅಂದ್ರೆ ಬೇಡ ಅನ್ಕೊಂಡಿರೋದು. ಸೊ ಅದೆಲ್ಲ ಏನ್ ಯೂಸ್ ಆಗಲ್ಲ ಗುರು. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಜಾಬ್ ಮಾಡಿದ್ರು ಒಳ್ಳೆ ಜಾಬ್ ಮಾಡ್ಬೇಕು, ಸ್ವಲ್ಪ ದುಡ್ಡು ಬರ್ಬೇಕು ಗುರು ಅಂತದ್ದು. ಬಟ್ ನಮ್ಮ ಡ್ರೀಮ್ಸ್ ಪ್ರಕಾರ ಏನೆಲ್ಲೋ ಕನ್ಸಿಟ್ಕೊಂಡು ಏನು ಅಟ್ಲೀಸ್ಟ್ ಜಾಬ್ಗೂ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇದ್ದು ಏನ್ ಮಾಡ್ತಾ ಇದೀನಿ ನಾನು. ಮಾತಾಡಕ್ ಹೋದ್ರೆ ಲೈವ್ ಹೋಗ್ಬೇಕು ಅನ್ಕೊಂಡಿದೀನಿ ಯೂಟ್ಯೂಬ್ ಅಲ್ಲಿ. ಫೋನ್ ಸಪೋರ್ಟ್ ಮಾಡೋದನ್ನೋ ಗೊತ್ತಿಲ್ಲ. ಸೊ ಅದು ಯಾವಾಗ ವಿಡಿಯೋ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಲೈವ್ ಮಾಡುವಾಗೂ ಸ್ಟೋರೇಜ್ ಇರ್ಬೇಕು ತಾನೇ, ಆಗಲ್ಲ ನನ್ನ ಪ್ರಕಾರ ಅದ್ರಲ್ಲಿ. ಕಂಟಿನ್ಯೂಸ್ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಅದು ನನ್ನ ಪ್ರಕಾರ ಆಗಲ್ವೇನೋ. ಸೊ ನೋಡೋಣ, ನಾಳೆ ಆಗ್ಬೋದಾ? ನಾಳೆ ನನ್ನ ಪ್ರಕಾರ ನಾಳೆ ಲೈವ್ ಮಾಡ್ತೀನಿ. ಸೊ ಲೈವಲ್ಲಿ ಈ ತರ ದೂರ ಇಟ್ಟು ಮಾತಾಡ್ಬೋದಾ? ಮೈಕ್ ಕನೆಕ್ಟ್ ಮಾಡ್ಕೋಬೋದಾ? ಸೊ ಎಲ್ಲ ಲೈವ್ ಮಾಡುವಾಗ ನನ್ನ ಪ್ರಕಾರ 2 ಫೋನ್ ಇದ್ರೆ ನನಗೆ ಇನ್ನೊಂದು ಫೋನಲ್ಲಿ ನೋಡ್ಕೋಬಹುದು ಯಾವ ತರ ಲೈವ್ ಹೋಗ್ತಾ ಇದೆ. ಸೊ ಅದೆಲ್ಲ ಆಂಗಲ್ ಎಲ್ಲ ನೋಡ್ಕೋಬಹುದು. ಇಲ್ಲಾಂದ್ರೆ ಎಲ್ಲ 2 ನಿಮಿಷ 2 ಅವರ್ ಕಂಪ್ಲೀಟ್ ಹೆಂಗೋ ಹೋಗ್ಬಿಟ್ಟಿದ್ರೆ ಅದು ಸೆಟ್ ಆಗಲ್ಲ. ಅದನ್ನ ಏನ್ ಮಾಡೋಕ್ಕಾಗಲ್ಲ. ಇನ್ನು ನೆನ್ನೆದ್ ವಿಡಿಯೋನ ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಗೊತ್ತಾಗ್ತಾ ಇಲ್ಲಪ್ಪ. ಸುಮ್ಮನೆ ಮಾಡ್ತಾ ಇದೀನಿ. ಇದನ್ನ ನಿಲ್ಸ್ಬಿಡ್ಬೇಕು ಅನ್ಸುತ್ತೆ. ಏನೋ ಒಂದು ಫೋಕಸ್ ಮಾಡು. ಸೊ ಇದು ಏನ್ ಯೂಸ್ ಇವಾಗ ಸೇವ್ ಮಾಡ್ತಾ ಇದೀನಿ ನಿಜ. ಅಂದ್ರೆ ನಾನು ಹಳೆ ವಿಡಿಯೋಸ್ ನೋಡ್ಬೋದು ಅಂತ, ಡೈಲಿ ಏನ್ ಮಾಡ್ತೀನಿ ಅಂತ. ಬಟ್ ಇದನ್ನೆಲ್ಲ
ಏನು ಹೇಳೋಣ, ಇದಕ್ಕೆ ಎಷ್ಟು ಅವರ್ ಸ್ಪೆಂಡ್ ಮಾಡ್ತೀನಿ ಹೇಳಿ. ಸೊ ವಿಡಿಯೋ ಇವಾಗ ನಾನು ಮಾಡ್ತಿರೋ ಪ್ರಕಾರ 8ರಿಂದ 10 ನಿಮಿಷ 15 ನಿಮಿಷ ಈ ಥರ ರೆಕಾರ್ಡ್ ಮಾಡೋಕ್ಕೆ. ಟ್ರಾ ಈ ಗೋಪುರದಿಂದ ಅಂದರೆ ಕ್ಯಾಮ್ರಾದಿಂದ ಇದಕ್ಕೆ ಫೋನಿಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡೈರೆಕ್ಟಾಗಿ ಫೋನಲ್ಲೇ ರೆಕಾರ್ಡ್ ಮಾಡಿದ್ರೆ ಅಂಥ ಟೈಮ್ ಏನು ಹಿಡಿಯಲ್ಲ. ಸೊ ಡೈರೆಕ್ಟ್ ಇದರಲ್ಲಿ ಗ್ಯಾಲರಿಲಿ ಬಂದಿರುತ್ತೆ. ಸೊ ವಿಡಿಯೋ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಅಲ್ಲಿ ಎಡಿಟಿಂಗಲ್ಲಿ ಎಕ್ಸ್ಪೋರ್ಟ್ ಮಾಡೋದಷ್ಟೇ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದಾದಮೇಲೆ ಇನ್ನು ಅಪ್ಲೋಡ್ ಮಾಡ್ಬಿಡೋದು. ಸರಿಯಾಗಿ ನೋಡಿದ್ರೆ 1 ಅವರ್ ಟೈಮು. ಅಂದರೆ ಫೋನಲ್ಲಿ ಮಾಡಿದ್ರೆ ಒಂದು 30 to 40 ಮಿನಿಟ್ಸು, 30 ಮಿನಿಟ್ಸ್ ಅಂತಲೇ ಅನ್ಕೋಬೋದು. 30 to 40. ನೀವು ಕ್ಯಾಮ್ರಾದಲ್ಲಿ ಮಾಡಿ ಇದ್ರಲ್ಲಿ ಮಾಡೋಕ್ಕಾದ್ರೆ 1 ಅವರ್ ತಗೊಳುತ್ತೆ. ಅಂದರೆ ರೆಕಾರ್ಡಿಂಗ್ ಎಲ್ಲ ಮಾಡೋದಕ್ಕೆ 1 ಅವರ್ ಆಗುತ್ತೆ ಈ ಥರ ಸೀನು. ಸೊ ವಿಡಿಯೋ ಆಫ್ ಆಗಿಬಿಟ್ಟಿದ್ರೆ ನಾನು ಸೌಂಡ್ ಕೊಟ್ಟಿದ್ದೀನ ಅದು ಗೊತ್ತಿಲ್ಲ ಗುರುತು. ಕೊಟ್ಟಿದ್ದೀನಿ ಅನ್ಕೋತೀನಿ. ವಿಡಿಯೋ 8 ನಿಮಿಷಕ್ಕೇನೋ ಆಫ್ ಆಗುತ್ತೆ, ನನಗೂ ಗೊತ್ತಿಲ್ಲ, ಅದೆಲ್ಲ ಮರ್ತೋಗಿದ್ದೀನಿ. ಏನು ಶಿಟ್. ಏನು ಮಾತಾಡೋಣ ಗುರು. ಓಟ್ಸ್ ತಿನ್ನಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದೆ. ಓಟ್ಸಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದೆ, ಬರೀ ಓಟ್ಸು, ಹಾಲು ಮತ್ತು ಬಾಳೆಹಣ್ಣು ಹಾಕೊಂಡು ತಿಂತಾ ಇದ್ದೆ. ಅದು ಬಾಳೆಹಣ್ಣು ಇದ್ರೆ ಅಷ್ಟೇ ತಿನ್ನೋಕ್ಕಾಗತ್ತೆ. ಖಾಲಿ ಓಟ್ಸ್ ಅಂದ್ರು ಚಾಲೆಂಜ್ ಎಲ್ಲ ಕೊಟ್ಬಿಟ್ರೆ ಮುಗೀತ್ ಕತೆ. ಒಂದು ಸ್ಟಾರ್ಟಿಂಗ್ 2 ಬೈಟು ಸೂಪರ್ ಆಗಿರುತ್ತೆ ಟೇಸ್ಟು. ಅದಾದ್ಮೇಲೆ ತಿನ್ನು ಲಿಟ್ರಲಿ ನಾನು ವಾಮಿಟ್ ಬರೋ ಥರ ಆಗ್ಬಿಡುತ್ತೆ ಗುರು, ಆಗಲ್ಲ. ಅದ್ರ ಜೊತೆ ತುಂಬಾ ಫ್ರೂಟ್ಸ್ ಇರಬೇಕು. ಅಂದರೆ ದಾಳಿಂಬೆ, ಆ್ಯಪಲ್, ಬಾಳೆಹಣ್ಣು, ಖರ್ಜೂರ ಇದೆಲ್ಲ ಹಾಕೊಂಡು ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಇರುತ್ತೆ. ನಾನು ಅಟ್ಲೀಸ್ಟ್ ಇವಾಗ ಖರ್ಜೂರ ಆದ್ರೂ ತರಬೇಕು ಅನ್ಕೊಂಡ್ರೆ ಆಯ್ತಾ ಇಲ್ಲ. ಸೊ ನಾವು ನೋಡೋಣ. ಇವಾಗ ನಾಳೆ ಅಂತೂ ಅಂದರೆ ಪಿ ಜಿಯಲ್ಲಿ ಮಾರ್ನಿಂಗ್ ಏನಿದ್ರು, ಇವತ್ತು ನಮ್ಮ ಪಿ ಜಿಯಲ್ಲಿ ಸ್ಟಾರ್ಟಿಂಗ್ ಎಲ್ಲ ಫುಡ್ ಚೆನ್ನಾಗಿತ್ತು. ಬಟ್ ಇವಾಗ ನಮ್ಮ ಪಿ ಜಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮಾರ್ನಿಂಗ್ ಫುಡ್ಡು ಯಾವತ್ತೂ ಅಷ್ಟೇ ತಿನ್ನೋಕ್ಕಾಗಲ್ಲ, ಹಂಗೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ನೈಟ್ ಊಟ ಚೆನ್ನಾಗಿರುತ್ತೆ, ಮಾರ್ನಿಂಗು ಇಲ್ಲಿ ಫುಲ್ ಖರಾಬ್ ಮಾಡಿಬಿಟ್ಟಿದ್ದಾರೆ. ರೈಸು ಅಂದರೆ ಚಿತ್ರಾನ್ನ ಮಾಡ್ತಾರೆ. ಚಿತ್ರಾನ್ನದಲ್ಲಿ ಇವರು 2 ಟೈಪ್ ಮಾಡ್ತಾರೆ. ಅಂದರೆ ನೈಟ್ ಕೊಟ್ಟರೆ ಸೊ ಚೆನ್ನಾಗಿರೋದು ಕೊಡ್ತಾರೆ. ಮಾರ್ನಿಂಗ್ ಏನು ಮಾಡ್ತಾರೆ ಅಂದರೆ ಅರ್ಜೆಂಟಲ್ಲಿ ಕೈಗೆ ಬಂದಂಗೆ ಮಾಡಿ ಇಟ್ಕೊಡ್ತಾರೆ, ಅದು ಚೆನ್ನಾಗೇ ಇರಲ್ಲ. ಅದು ಬಿಟ್ಟರೆ ಟೊಮ್ಯಾಟೊ ರೈಸ್ ಒಂದು ಮಾಡ್ತಾರೆ, ಅದಂತೂ ಸುಮ್ಮನೆ ವೇಸ್ಟ್, ಅದು ಒಂದು ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನು ಶಾವಿಗೆ ಒಂದು ಮಾಡ್ತಾರೆ. ಶಾವಿಗೆ ಓಕೆ, ಬಟ್ ಆದರೆ ತುಂಬ ಎಣ್ಣೆ ಹಾಕಿರ್ತಾರೆ. ಇನ್ನು ಅದು ಬಿಟ್ಟರೆ ಏನು ಮಾಡ್ತಾರಪ್ಪ, ಬಿಸಿಬೇಳೆಬಾತು ಮಾಡ್ತಾರೆ ಆಯ್ತಾ. ಮೊದಲು ಒಳ್ಳೆ ಟೇಸ್ಟ್ ಮಾಡೋರು, ಅಂದರೆ ಪ್ರಾಪರಾಗಿ ಬೇಯ್ತಾ ಇತ್ತು. ಇವಾಗ ಏನಿಲ್ಲ. ಸೊ ಅಂದರೆ ತರಕಾರಿ ಎಲ್ಲ ಬೇಯೋದೇ ಇಲ್ಲ, ಸೊ ಚೆನ್ನಾಗಿಲ್ಲ. ಅದನ್ನು ಅದೊಂದು ಇಲ್ಲಿ ಮಾಡ್ತಾ ಇದ್ದಿದ್ರಲ್ಲಿ ಸೆಕೆಂಡ್ ಫೇವರೇಟಲ್ಲಿ ಇತ್ತು. ಅಂದರೆ ಫಸ್ಟ್ ಪೂರಿ, ಅದಾದ್ಮೇಲೆ ಬಿಸಿಬೇಳೆಬಾತು. ಸೊ ಇವಾಗ ಅದು ತಿನ್ನಕ್ಕಾಗದಂಗೆ ಮಾಡ್ತಾರೆ, ಅಂದರೆ ಚೆನ್ನಾಗಿ ಇವಾಗಷ್ಟೇ ವಿಡಿಯೋ ಆಫ್ ಆಗಿದೆ. ಮತ್ತೆ ಇನ್ನೊಂದ್ಸಲ ಆನ್ ಮಾಡಿದ್ದೀನಿ. ನನ್ನ ಪ್ರಕಾರ ಜಾಸ್ತಿ ಮಾತಾಡೋದು ಬೇಡ ಅನ್ಕೋತೀನಿ. ಸೊ ತುಂಬಾ ದೊಡ್ಡ ವಿಡಿಯೋ ಆಗುತ್ತೆ. ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ಎಕ್ಸ್ಪೋರ್ಟ್ ಆಗೋದಕ್ಕೆ. ಸೊ ಅಷ್ಟೇ. ಸೊ ಏನಾದ್ರು ಹೇಳಿದ್ನಲ್ಲ, ಪಿ ಜಿ ಫುಡ್ಡು ಅದು ಇದು. ಸೊ ಇವಾಗ ಹೊರಗಡೆ ಹೋಗ್ಬೇಕಾ ಗೊತ್ತಿಲ್ಲ. ಮತ್ತೆ ಇವತ್ತು ಚಿಕನ್ ಇದೆಯಲ್ಲ, ಹೋಗ್ಬಿಟ್ಟು ಮತ್ತೆ ಬರೋ ಸೀನು ಇದೆ. ಅಷ್ಟೇ. ಸ್ವಲ್ಪ ರೀಲ್ಸ್ ಒಂದಿದೆ, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ರೀಲ್ಸು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಈ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ. ಆಫ್ ಆಗೋ ನೀನೇ, ನಾನೇ ಆಫ್ ಮಾಡ್ಲಾ?